ಎಲ್ರಿಗೂ ನಮಸ್ತೆ. ಇವತ್ತು ನಾನು ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇದು ಉಪ್ಪಿನಕಾಯಿ, ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತೆ, ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ತೀನಿ. ಇವಾಗ ಈ ಥರ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟು ಘಮ್ ಅಂತ ಐತಿ. ನೆಲ್ಲಿಕಾಯಿನ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 5 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಒಂದು 4 ಸ್ಪೂನು. ಇದು ನಲ್ಲಿಕಾಯಿನೆಲ್ಲ ಅದು ನೀರಿನ ಅಂಶ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಈ ನಲ್ಲಿಕಾಯಿನ ಹಾಕ್ಬೇಕು. ಅದರೊಳಗಡೆ ಈ ಥರ ನಲ್ಲಿಕಾಯಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೌಡ್ರೆಲ್ಲ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಗಮ್ಮತ್ತೈತೆ. ಒಂದು ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗೈತೆ. ನೀವು ಒಂದು ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ನಿಂಗೆ ಟೇಸ್ಟು ಕೊಡಲ್ಲ, ತಿನ್ನು ಅದನ್ನೇ. ಟೇಸ್ಟು ಮುಂದಿಗೆ ಒಂದ್ಸಲ ಟೇಸ್ಟ್ ಕೊಡೋಣ. ಯಾಕೋ ಚುಪ್ಪರ, ಅದಕ್ಕೆ ಏನು ಗೊತ್ತಾಗ್ತಿ. ಮತ್ತೆ ಎಂತ, ಅರ್ಪಿತಾ ತುಮಕೂರು ಅವ್ರನ್ನ ಬೇಗ ಬೇಗ ಫಾಲೋ ಮಾಡ್ಕೊಡಿ.